ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ಈಗ ಸಮ್ಮರ್ ಸೀಸನ್, ತುಂಬ ಸೆಕೆ ಇರುತ್ತೆ. ಈ ಸೆಕೆಗೆ ಏನಾದರೂ ಕೋಲ್ಡ್ ತಿನ್ನುವ ಕುಡಿಯುವ ಅಂತ ಮನಸ್ಸಾಗುತ್ತೆ. ಮತ್ತು ಈಗ ಮಾರ್ಕೆಟಲ್ಲಿ ತುಂಬ ಮ್ಯಾಂಗೋಸ್ ಬಂದಿದೆ, ಬೇರೆ ಬೇರೆ ವೆರೈಟಿಯಲ್ಲಿ ಮ್ಯಾಂಗೋಸ್ ಬಂದಿದೆ. ಹಾಗೆ ಒಂದು ಕೋಲ್ಡ್ ಐಸ್ ಕ್ರೀಮ್ ಮಾಡುವ ಅಂತ, ಮ್ಯಾಂಗೋ ಐಸ್ ಕ್ರೀಮ್. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಯಿತಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಒಳ್ಳೆ ಮ್ಯಾಂಗೋ ಸಿಕ್ಕಿದೆ ನನಗೆ. ಇದಕ್ಕೆ ಅಲ್ಫೋನ್ಸೋ ಮ್ಯಾಂಗೋ ಅಂತ ಹೇಳ್ತಾರೆ. ಮತ್ತು ಈಗ ನಿಮಗೆ ಗೊತ್ತುಂಟು, ಸಮ್ಮರಲ್ಲಿ ತುಂಬ ವೆರೈಟಿಯಲ್ಲಿ ಮ್ಯಾಂಗೋಸ್ ಬರುತ್ತೆ. ಹಾಗೆ ನೋಡಿ, ಒಳ್ಳೆ ಮ್ಯಾಂಗೋ ನೋಡುವಾಗಲೇ ಹೀಗೇ ತಿನ್ನುವಂತ ಆಗುತ್ತೆ. ಹಾಗೆ ನಾನು ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಮೊದಲು ಈ ಮಾವಿನ ಹಣ್ಣನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ನಂತರ ಇದನ್ನು ನೋಡಿ, ಈ ರೀತಿ ನಾನು ನೈಫಲ್ಲಿ ಅದರ ಸ್ಕಿನ್ನನ್ನು ತೆಗಿತಾ ಇದ್ದೇನೆ. ಮತ್ತು ದಪ್ಪ ತೆಗಿಬಾರ್ದು, ಈಗನೇ ಅಂದರೆ ಅಷ್ಟು ಹಣ್ಣಾಗಿದೆ ಇದು. ಒಳ್ಳೆ ರೈಪಾದ ಮ್ಯಾಂಗೋಸ್ ಇದು. ಹೀಗೇನೆ ಎಳೆದು ತೆಗೆದ್ರೆ ಅದರ ತುಂಬ ಮಾಂಸ ಅಂದರೆ ಅದರ ಪಲ್ಪ್ ಹೋಗುತ್ತೆ ಅದರ ಸ್ಕಿನ್ ಜೊತೆ. ಅದಕ್ಕೋಸ್ಕರ ನಾನು ನನಗೆ ತೆಳುವಾಗಿ ತೆಗಿತಾ ಇದ್ದೇನೆ. ಹಾಗೆ 3 ಕೂಡ ತೆಗೆದು ಇಟ್ಟಿದ್ದೇನೆ. ಈಗ ಇದರ ಪಲ್ಪನ್ನು ಮಾತ್ರ ಕಟ್ ಮಾಡಿ ತೆಗಿಬೇಕು. ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ ಈ ಐಸ್ ಕ್ರೀಮ್. ನೀವು ಒಮ್ಮೆ ಮಾಡಿದರೆ ಮತ್ತೆ ಮಾಡಿ ಇಡ್ತೀರಾ ಫ್ರಿಜ್ಜಲ್ಲಿ, ಮತ್ತು ಯಾವಾಗ ಬೇಕು ಆಗ ತೆಗೆದು ತಿನ್ಬಹುದು. ಮತ್ತು ಈಗ ನಮಗೆ ದುಬೈಯಲ್ಲಿ ಮಾವಿನ ಹಣ್ಣಿದ್ದು ಮೇಳ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆ ಕೂಡ, ಎಲ್ಲ ಸೂಪರ್ ಮಾರ್ಕೆಟಲ್ಲಿ ತುಂಬ ಮಾವಿನ ಹಣ್ಣು ಬಂದಿದೆ. ಮತ್ತು ಇಲ್ಲಿ ಬೇರೆ ಬೇರೆ ಕಂಟ್ರಿದ್ದು ಬರ್ತದೆ. ತುಂಬ ಟೇಸ್ಟಿ ಇರುತ್ತೆ. ಕೆಲವು ಪಾಕಿಸ್ತಾನಿ ಮ್ಯಾಂಗೋಸ್, ಮತ್ತು ಕೆನ್ಯಾದಿಂದ ಎಲ್ಲ ಬರುತ್ತೆ, ಇಂಡಿಯಾದಿಂದನೂ ಬರುತ್ತೆ ಅಲ್ಫೋನ್ಸೋ ಎಲ್ಲ. ಮತ್ತು ತುಂಬ ಟೇಸ್ಟಿ. ಅದು ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಇದಕ್ಕೆ ಮಾವಿನ ಹಣ್ಣಿನ ರಾಜನು ಅಂತ ಹೇಳ್ತಾರೆ. ಅಷ್ಟು ಟೇಸ್ಟ್ ನೋಡಿ, ಎಷ್ಟು ಒಳ್ಳೆ ರೈಪಾದ ಮಾವಿನ ಹಣ್ಣಿದು. ಎಲ್ಲ ಪಲ್ಪ್ ತೆಗೆದು ಸೈಡಿಗೆ ಇಟ್ಟಿದ್ದೇನೆ ನಾನು. ಇಲ್ಲಿ ನಾನು ಹಾಲನ್ನು ಬಿಸಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ. ಫಸ್ಟ್ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸಬೇಕು. ಒಮ್ಮೆ ಕುದಿ ಬಂದ ನಂತರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಆದಷ್ಟು ಇದನ್ನು ಬಿಸಿ ಮಾಡಬೇಕು, ಅಂದರೆ ಬಾಯ್ಲ್ ಮಾಡಬೇಕು. ಯಾಕೆಂದರೆ ಇದು ಅರ್ಧ ಲೀಟರ್ ಹಾಲು ಇನ್ನೂ ದಪ್ಪ ಆಗಿ ಕಡಿಮೆ ಆಗುತ್ತೆ ನಮಗೆ, ಅಂದರೆ ಸ್ವಲ್ಪ ದಪ್ಪ ಬೇಕು. ಅದಕ್ಕೋಸ್ಕರ ಈಗ ನೋಡಿ, ಈಗ ಒಂದು ಬಾಯ್ಲ್ ಬಂದಿದೆ. ಇನ್ನು ಇದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕುದಿಸಿದರೆ ಆಯಿತು. ಒಂದು ದಪ್ಪ ಬಂದ ನಂತರ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಅನ್ನು ಹಾಕಬೇಕು. ಇದು ನೆಸ್ಲೆ ಅವರದ್ದು ಕಂಡೆನ್ಸ್ ಮಿಲ್ಕ್. ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಂಡೆನ್ಸ್ ಮಿಲ್ಕ್. ಹಾಗೆ ಸ್ವಲ್ಪ ಅದು ಹಾಕುವಾಗ ಡೈರೆಕ್ಟ್ ಬರ್ತಾ ಇಲ್ಲ. ಹಾಗೆ ನಾನು ಸ್ಪೂನಲ್ಲಿ ನೋಡಿ ಈ ರೀತಿ ಹಾಕ್ತಾ ಇದ್ದೇನೆ. ಇಲ್ಲದಿದ್ದರೆ ಹೊರಗೆ ಇಟ್ಟರೆ ಸ್ವಲ್ಪ ಹೊತ್ತು ಅದು ಡೈರೆಕ್ಟ್ ಇದರಿಂದ ಹಾಕ್ಬೋದು. ಈಗ ದಪ್ಪ ಆದ್ರಿಂದ ಅದು ನೋಡಿ ಈ ರೀತಿ ಬೀಳ್ತಾ ಇಲ್ಲ. ಮತ್ತು ನಾನು ಈಗ ಸ್ಪೂನಲ್ಲಿ ತೆಗೆದು ಹಾಕ್ತಾ ಇದ್ದೇನೆ. ಒಂದು 3-4 ಟೇಬಲ್ ಸ್ಪೂನ್ ಹಾಕಿದರೆ ಆಯಿತು. ಇದು ಅಂದರೆ ನಿಮಗೆ ಯಾವ ರೀತಿ ಸ್ವೀಟ್ ಬೇಕಂತ. ತುಂಬ ಸ್ವೀಟ್ ಬೇಕಂತ ಇಲ್ಲ, ಯಾಕೆಂದರೆ ಮ್ಯಾಂಗೋಸ್ ಕೂಡ ತುಂಬ ಸ್ವೀಟ್ ಇದೆ, ಒಳ್ಳೆ ಹಣ್ಣಾದ ಮ್ಯಾಂಗೋಸ್ ಅದು. ಅದಕ್ಕೋಸ್ಕರ ಇದು 4 ಟೇಬಲ್ ಸ್ಪೂನ್ ಹಾಕಿದರೆ ಆಯಿತು. ಮತ್ತು ಸ್ಪೂನಲ್ಲಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದರೆ ಆಯಿತು ನೋಡಿ. ಮತ್ತು ಇದನ್ನು ಈ ಸ್ಪೂನಲ್ಲಿ ಈ ರೀತಿ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಅದು ತಳಕ್ಕೆ ಅಂಟುಕೊಳ್ಳುತ್ತೆ, ಅಂದರೆ ಬರ್ನ್ ಆಗುತ್ತೆ. ಮತ್ತು ಅದು ಸ್ಮೆಲ್ ಬಂದರೆ, ಅದು ಬರ್ನಿಂಗ್ ಸ್ಮೆಲ್ ಬಂದರೆ ಮತ್ತು ಅದು ಅಷ್ಟು ಒಳ್ಳೆಯದಾಗೋದಿಲ್ಲ, ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ರೀತಿ ಚಮಚದಲ್ಲಿ ಇದು ಮಾಡ್ತಾ ಇರಬೇಕು, ಈ ರೀತಿ ಮಾಡ್ತಾ ಇರಬೇಕು. ಮತ್ತು ಒಂದು 15-20 ಮಿನಿಟ್ಸ್ ತಗೊಳ್ಳುತ್ತೆ ಇದು ಈ ರೀತಿ ಇದರ ಪ್ರೊಸೀಜರ್. ಯಾಕೆಂದರೆ ಅದು ಹಾಲು ನಮಗೆ ಸ್ವಲ್ಪ ದಪ್ಪ ಬೇಕು, ಅಂದರೆ ಅದರ ಕೆನೆ ಮೇಲ್ಗಡೆಯಿಂದ ಕೆನೆ ಕೂಡ ಬಂದು ಸರಿಯಾಗಿ ಹಾಲಿದ್ದು ಇದು ಕಡಿಮೆ ಮಾಡಿದರೆ ಆಯಿತು. ಅಂದರೆ ಕಡಿಮೆ ಬೇಕು ನೋಡಿ, ಸ್ವಲ್ಪ ದಪ್ಪ ಆಗಿದೆ ಇದು ಹಾಲು. ಒಂದು 15-20 ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲೇ ಇಟ್ಟು ಕುದಿಸಿದ್ದೇನೆ. ಮತ್ತು ಇದನ್ನು ಈಗ ಸೈಡಲ್ಲಿ ಇಟ್ಟರೆ ಆಯಿತು, ಅಂದರೆ ಸ್ವಲ್ಪ ಕೋಲ್ಡ್ ಆಗೋವರೆಗೆ. ಅಂದರೆ ಬಿಸಿ ಇದನ್ನು ಮ್ಯಾಂಗೋಸಿಗೆ ಅಂದರೆ ಹಾಕಬಾರ್ದು, ಸ್ವಲ್ಪ ತಣ್ಣಗಾಗಬೇಕು ಅದು ಹಾಲು, ಅಂದರೆ ವಾರ್ಮ್ ಬಂದರೆ ಆಯಿತು. ಈಗ ಇದನ್ನು ನಾನು ಈ ಪಲ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಬ್ಲೆಂಡ್ ಮಾಡಿ ತರುವ. ನೋಡಿ, ಒಳ್ಳೆ ಪೇಸ್ಟ್ ಅಂದರೆ ಕ್ರೀಮಿ ರೀತಿ ಆಗಬೇಕು. ನೀವು ನೋಡ್ಬೋದು, ನಾನು ಇದಕ್ಕೆ ನೀರು ಏನು ಹಾಕಲಿಲ್ಲ, ಡೈರೆಕ್ಟ್ ಮ್ಯಾಂಗೋಸ್ ಪಲ್ಪನ್ನು ಹಾಕಿ ಈ ರೀತಿ ಮಾಡಿದ್ದೇನೆ.
ಮತ್ತು ಇದಕ್ಕೆ ನಾನು ಇಲ್ಲಿ ನೋಡಿ, ಇದು ಒಳ್ಳೆ ತಣ್ಣಗಾಗಿದೆ ಹಾಲು, ಇದನ್ನು ಹಾಕ್ತಾ ಇದ್ದೀನಿ. ಇದರ ಮೇಲಕ್ಕೇನೆ ನೀವು ನೋಡ್ಬೋದು ಎಷ್ಟು ಒಳ್ಳೆ ಬಂದಿದೆ. ಇದರಲ್ಲಿ ನಾನು ಅರ್ಧ ಮಾತ್ರ ಹಾಕ್ತಾ ಇದ್ದೇನೆ, ಯಾಕೆಂದರೆ ನಮಗೆ ಇಲ್ಲಿ ಐಸ್ ಕ್ರೀಮ್ ಮಾಡುವಾಗ ತುಂಬ ದಪ್ಪ ಬೇಕು. ಅದನ್ನು ನೋಡಿ ಇನ್ನೊಮ್ಮೆ ಬ್ಲೆಂಡ್ ಮಾಡಿ ತರುವ. ನೋಡಿ ಈ ರೀತಿ ಒಳ್ಳೆ ಕ್ರೀಮಿ ರೀತಿ ಬ್ಲೆಂಡ್ ಆಗಿದೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂದರೆ ಒಳ್ಳೆ ದಪ್ಪ ಬೇಕು ಇದು. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಫ್ರೆಶ್ ಕ್ರೀಮ್. ನೀವು ನೋಡ್ಬೋದು ಇದರಲ್ಲಿ ಒಂದು ಕಾಲು ಕಪ್ ಇದೆ. ಇದನ್ನು ಈಗ ಹಾಕಿ ಪುನಃ ಇನ್ನೊಮ್ಮೆ ಇದನ್ನು ಬ್ಲೆಂಡ್ ಮಾಡಿ ತರುವ. ನೋಡಿ ಕ್ರೀಮ್ ಎಲ್ಲ ಹಾಕಬೇಕು, ಸೂಪರ್ ಆಗುತ್ತೆ ಐಸ್ ಕ್ರೀಮ್. ಈಗ ಇದನ್ನು ಇನ್ನೊಮ್ಮೆ ಬ್ಲೆಂಡ್ ಮಾಡಿ ತರುವ. ಈಗ ನೀವು ನೋಡ್ಬೋದು 3 ಸಲ ನಾನು ಬ್ಲೆಂಡ್ ಮಾಡಿ ತಂದಿದ್ದೇನೆ. ಈಗ ನಾನು ಗ್ಲಾಸಿದ್ದು ಕಂಟೈನರ್ ತಗೊಳ್ತಾ ಇದ್ದೇನೆ. ಇದಕ್ಕೆ ನಾನು ಈ ಬ್ಲೆಂಡ್ ಮಾಡಿದ ನೋಡಿ ಪ್ಯೂರಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ, ಸೂಪರ್ ಟೇಸ್ಟಿ ಆಗಿದೆ ಇದು. ಇದನ್ನು ಒಂದು 8 ಅವರ್ಸ್ ಫ್ರೀಸರಲ್ಲಿ ಇಡಬೇಕು. ನಾನು ಓವರ್ ನೈಟ್ ಫ್ರೀಸ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಇತ್ತು, ಅದನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಇಂಡಿಯನ್ ಮಾಮ್ಸ್ ಎಲ್ಲ ಆ ರೀತಿ ಅಲ್ಲ, ಸ್ವಲ್ಪನೂ ಬಿಡಲ್ಲ, ಕ್ಲಿಯರಾಗಿ ಆಗಬೇಕು. ಕ್ಲೀನಾಗಿ ಎಲ್ಲ ಮಿಕ್ಸಿ ಜಾರಿಂದ ಹಾಕಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇದನ್ನೊಂದು ಫ್ರೀಸರಲ್ಲಿ ಇಟ್ಟರೆ ನೆಕ್ಸ್ಟ್ ಡೇ ಸೂಪರಾದ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಈಗ ಇದಕ್ಕೆ ಈ ರೀತಿಯ ಒಂದು ಪ್ಲಾಸ್ಟಿಕ್ ಇದ್ದರೆ ನೋಡಿ ಇದನ್ನು ಕವರ್ ಮಾಡಬೇಕು. ಈ ರೀತಿ ಒಂದು ಥಿನ್ ಪ್ಲಾಸ್ಟಿಕ್ಕಿಂದ ನಾನು ಇದನ್ನು ಈ ರೀತಿ ಕವರ್ ಮಾಡ್ತಾ ಇದ್ದೇನೆ. ಈಗ ಇದರ ಮೇಲ್ಗಡೆಯಿಂದ ಇದರ ಲಿಡ್ಡನ್ನು ಕ್ಲೋಸ್ ಮಾಡುವ. ನೋಡಿ 8 ಅವರ್ಸ್ ಆಯಿತು, 8-9 ಅವರ್ಸ್. ನಾನಂದರೆ ಓವರ್ ನೈಟ್ ಫ್ರೀಸರಲ್ಲಿ ಇಟ್ಟಿದ್ದೆ. ಸೂಪರ್ ಆದ ಐಸ್ ಕ್ರೀಮ್ ರೆಡಿ ಆಗಿದೆ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂದರೆ ಕ್ರೀಮಿಯಾಗಿ ಸೂಪರ್ ಟೇಸ್ಟ್ ಆಯಿತಾ. ನೋಡಿ ನೀವು ಯಾವ ರೀತಿ ಡೈರೆಕ್ಟ್ ಮ್ಯಾಂಗೋ ತಿಂತೀರಾ ಅದೇ ಟೇಸ್ಟ್, ಅಷ್ಟೇ ಯಮ್ಮಿಯಾಗಿ ಬಂದಿದೆ. ಇದರ ಮೇಲ್ಗಡೆಯಿಂದ ನಾನು ಪಿಸ್ತಾಶಿಯೋದಿಂದ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಾ ಇದ್ದೇನೆ. ಸೂಪರ್ ಆದ ಐಸ್ ಕ್ರೀಮ್ ರೆಡಿ ಆಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಹೇಗೆ ಅನಿಸಿತು ಅಂತ. ನೋಡಿ ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಈ ಸೆಕೆಗೆ ಈ ರೀತಿಯ ಐಸ್ ಕ್ರೀಮ್ ಸಿಕ್ಕಿದ್ರೆ ಬೇರೆ ಏನು ಬೇಕು ಹೇಳಿ. ನೋಡಿ ಸೂಪರ್ ಆದ ಐಸ್ ಕ್ರೀಮ್ ರೆಡಿ ಆಗಿದೆ. ನನಗೀಗ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು, ನಿಮಗೆ ಕೂಡ ಬರ್ತಾ ಇರಬಹುದು. ನೀವು ಕೂಡ ಮನೆಯಲ್ಲಿ ಈ ರೀತಿ ಐಸ್ ಕ್ರೀಮ್ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ರೀತಿ ಆಗಿದೆ ಅಂತ. ಓಕೆ, ಬಾಯ್, ಟೇಕ್ ಕೇರ್.